ಒಂದು ವಾಹಿನಿಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜದವರು ಅಲ್ಲ. ಅವರು ವೀರಶೈವ ಲಿಂಗಾಯತ ಬಣಜಿಗರು. ಲಕ್ಷ್ಮೀ ಅವರ ಗಂಡನ ಮನೆಯವರು ಬಣಜಿಗರು. ಪಂಚಮಸಾಲಿ ಮತವನ್ನ ಪಡೆಯಲು ಈ ರೀತಿ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ದಿರಾಣಿ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಕರೆಯಲಾದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ಲಕ್ಷ್ಮೀ ಅಕ್ಕ, ನೀವೇ ಬೆಳಗಾವಿಯವರಲ್ಲ, ನೀವು ಖಾನಾಪುರ ತಾಲೂಕಿನ ಹಟ್ಟಿಹೊಳಿಯವರು. ಅಲ್ಲಿಂದ ಬಂದು ನೀವು ಗ್ರಾಮೀಣ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀರಿ. ಅದಕ್ಕೆ ಬಿಜೆಪಿಯವರು ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಸಿದ್ದರಾಮಯ್ಯ ಅವರು ಈ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಶ್ರೇಯ ಅವರಿಗೆ ಸಲ್ಲುತ್ತೆ. ಹೆಬ್ಬಾಳ್ಕರ್ ಅವರು ಕಿತ್ತೂರು ಚೆನ್ನಮ್ಮನಿಗೆ ಹೋಲಿಕೆ ಮಾಡಿಕೊಳ್ಳುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹೋರಾಟದಲ್ಲಿ ಹೆಬ್ಬಾಳ್ಕರ್ ಅವರು ಬಿಜೆಪಿ ಸರ್ಕಾರದಿಂದ ಮೀಸಲಾತಿ ಕೊಡಿಸಿದ್ರೆ ನಿಮಗೆ ನಮ್ಮ ಸಮಾಜದವನ್ನ ಕರೆದುಕೊಂಡು ಬಂದು ಬೆಳಗಾವಿ ಕುಂದ ಕೊಡೋದಾಗಿ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಿಸಿದ್ರೆ ಬಂಗಾರದ ಬಳೆ ಕೊಡಿಸಬೇಕು ಅಂತಿದ್ರು. ಪಂಚಮಸಾಲಿ ಸಮಾಜದ ಬಗ್ಗೆ ಕಳಕಳಿ ಇದ್ರೆ ಮೀಸಲಾತಿ ಕೊಡಿಸಬೇಕಾಗಿತ್ತು, ಆದ್ರೆ ಕೊಡಿಸಲಿಲ್ಲ. ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು. 2A ಮೀಸಲಾತಿ ಕೊಡಿಸಿದ ಮೇಲೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಕೊಡಿಸುವಂತೆ ನಾವು ಮನವಿ ಮಾಡ್ತೀವಿ ಎಂದರು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಬೆಳಗಾವಿಗೆ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ದೇಶದ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ವಿಶ್ವವೇ ಭಾರತದ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ. ಹಿರಿಯರಾದ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿ ಜಿಲ್ಲೆಗೆ ಲೋಕಸಭಾ ಸದಸ್ಯರನ್ನಾಗಿ ಪಕ್ಷ ಆಯ್ಕೆ ಮಾಡಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಅವರ ಅಧಿಕಾರದ ಅವಧಿಯಲ್ಲಿ ಮತ್ತು ಪಕ್ಷದ ಸಂಘಟನೆ ಸಮಯದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಉತ್ತರ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಸವಲತ್ತುಗಳನ್ನು ತರುವುದರ ಮುಖಾಂತರ ಅವರೊಬ್ಬ ಮುತ್ಸದ್ದಿಯ ದೂರದರ್ಶಿಗಳಂತ ರಾಜಕಾರಣಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಗೆ ನಮ್ಮ ಹಿಂದಿನ ಲೋಕಸಭಾ ಸದಸ್ಯರು ಮಾನ್ಯ ಶ್ರೀ ದಿವಂಗತ ಸುರೇಶ್ ಅಂಗಡಿ ಅವರು ಸಹಿತ ಈ ಭಾಗದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ರೈಲ್ವೆ ಬಗ್ಗೆ ಇರಬಹುದು, ವಿಮಾನ ನಿಲ್ದಾಣ ಮಾಡುವಂಥದ್ರಲ್ಲಿರ್ಬೋದು, ನ್ಯಾಷನಲ್ ಹೈವೇಗಳನ್ನು ಮಾಡುವಂಥದ್ದಿರ್ಬೋದು, ಈ ವಿಧಾನಸೌಧದ್ದಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಸ್ಮಾರ್ಟ್ ಸಿಟಿಯನ್ನು ಮಾಡುವಂಥದ್ರಲ್ಲಿ ತಮ್ಮದೇ ಆಗಿರುವಂಥ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಅವರು ಮಾಡಿದರು. ದುರಾದೃಷ್ಟವಶಾತ್ ಅವರು ವಿಧಿವಶವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬದವರಿಗೆ ಸಹೋದರಿ ಶ್ರೀಮತಿ ಮಂಗಲಾ ಅಂಗಡಿ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಅವಕಾಶ ಸಿಕ್ಕಿತ್ತು. ಅವರು ಸಹಿತ ಬೆಳಗಾವಿ ಜಿಲ್ಲೆಯ ಮತದಾರ ಆಶೀರ್ವಾದದಿಂದ ಅವರು ಸಹಿತ ಲೋಕಸಭಾ ಸದಸ್ಯರಾಗಿ ಸೇವೆ ಮಾಡುವಂತಹ ಅವಕಾಶ ಇಲ್ಲಿ ಬಂದು ಒದಗಿತು. ಒಟ್ಟಾರೆ ಮೋದಿಜಿಯವರ ಒಂದು ಕೆಲಸದ ಅವ್ರು ಮಾಡಿರುವಂತಹ ಅಭಿವೃದ್ಧಿ ಕೇವಲ ನಮ್ಮ ದೇಶಕ್ಕಷ್ಟೇ ಮಾದರಿ ಆಗಲಾರ್ದೇನೆ ಇಡೀ ಜಗತ್ತಿನ ಭಾರತದ ಕಡೆಗೆ ನೋಡುವುದರ ಜೊತೆಗೆ ಅತ್ಯಂತ ಪ್ರಮುಖ ಮುಂದುವರೆದಿರುವಂತಹ ದೇಶಗಳನ್ನ ಹಿಂದಿಕ್ಕಿ ಜಪಾನ್ ದೇಶದಂತ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಸಹಿತ ಇವತ್ತು ಹಿಂದಿಕ್ಕಿ ನಾವು ಜಗತ್ತಿನ 3ನೇ ಸ್ಥಾನದಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಬಂದಿರುವಂತದ್ದು ಒಂದು ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ಅವರು ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯ ಇದನೋ ಅಷ್ಟೇ ಸತ್ಯ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ನಾ ಇವತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಬೇರೆ ಬೇರೆ ನಾನು ಜಿಲ್ಲೆಗಳ ಪ್ರವಾಸದಲ್ಲಿದ್ದಾಗ ನಮ್ಮ ಪ್ರತಿಪಕ್ಷದ ಈ ಲೋಕಸಭಾ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ತಾಯಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಒಂದು ಕೆಲವೊಂದು ಕಮೆಂಟ್ಸ್ ಅನ್ನ ಮಾಡ್ತಾ ಇರುವಂತದ್ದು ನಾನು ಗಮನಿಸಿದ್ದೇನೆ. ಅವ್ರು ಹೇಳ್ತಾ ಇರುವಂತದ್ದು ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅನ್ನುವಂಥದ್ದನ್ನ ಬಹಳಷ್ಟು ಸಲ ಅವ್ರು ಈ ಬೆಳಗಾವದಲ್ಲಿ ಹೇಳಿರುವಂತದ್ದನ್ನು ತಾವು ನೋಡಿದ್ದೇನೆ. ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಇಚ್ಛೆ ಪಡ್ತಾ ಇದ್ದೀನಿ. ಅಮ್ಮ ಲಕ್ಷ್ಮೀ ಅಕ್ಕ, ನೀವೇ ಬೆಳಗಾವದವರಲ್ಲ, ನೀವೇ ಖಾನಾಪುರ ತಾಲೂಕಿನ ಹಟ್ಟಿಹೊಳಿಯವರು. ಇಲ್ಲಿ ಬಂದು ಬೆಳಗಾವದ ಗ್ರಾಮೀಣ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೀರಿ. ಬೆಳಗಾವಿ ಗ್ರಾಮೀಣಕ್ಕೆ ನಿಮಗೆ ನೀವೇ ಸಂಬಂಧ ಇಲ್ಲ. ಒಂದು, ನಮ್ಮವ್ರು ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ನೀವು ಬೇರೆದವ್ರು ಬಂದು ಇಲ್ಲಿ ಯಾಕೆ ನಿಂತೀರಿ ಅನ್ನೋಂಥದ್ದು. ನಾವು ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಕಾಂಗ್ರೆಸ್ನಿಂದ ನನ್ನ ಬಾಗಲಕೋಟೆ ಜಿಲ್ಲೆ ಅಲ್ಲಿ ವೀರೇಂದ್ರ ಪಾಟೀಲ್ರು ಗುಲ್ಬರ್ಗಾದಿಂದ ಬಾಗಲಕೋಟೆಗೆ ಬಂದು ಕಾಂಗ್ರೆಸ್ನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದರು. ಅದನ್ನು ಅಷ್ಟೇ ಅಲ್ಲದೆ ಇಂದಿರಾ ಗಾಂಧೀಜಿಯವರು ಸಹಿತ ನಮ್ಮ ಚಿಕ್ಕಮಗಳೂರು ನಿಂತಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೋನಿಯಾ ಗಾಂಧಿ ಅವರು ಇರ್ಬೋದು. ಅಷ್ಟೇ ಅಲ್ಲದೆ ಅಸೆಂಬ್ಲಿಯಲ್ಲಿನೂ ಸಹಿತ
ನಮ್ಮ ಮೈಸೂರಿನಿಂದ ಬದಾಮಿ ತಾಲೂಕಿಗೆ ಸಿದ್ದರಾಮಯ್ಯ ಸಾಹೇಬರು ಸಹಿತ ಅಲ್ಲಿ ಬಂದು ನಿಂತಿದ್ರು. ನಾವು ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಅಂದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಜಗದೀಶ್ ಶೆಟ್ಟರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಲೋಕಸಭೆಗೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಮತ್ತು ಅವ್ರು ಯಾವುದೇ ರೀತಿಯಿಂದ ಹೊರಗಿನವರಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು, ನಾನು ಚೆನ್ನಮ್ಮನ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರುವಂಥವ್ರು, ನಾ ಅಷ್ಟೊಂದು ಶಕ್ತಿಶಾಲಿ ಅನ್ನುವಂಥದ್ದು ಬಹಳಷ್ಟು ಸಲ ಅವ್ರು ಬರ್ತಾ ಇದೆ. ನಾನೊಂದು ಹೇಳ್ತಾ ಇದ್ದೀನಿ, ತಾಯಿ ಚೆನ್ನಮ್ಮ ಅವರ ಹೋಲಿಕೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗಿಲ್ಲ, ಅವ್ರಿಗಿಲ್ಲ, ಯಾರಿಗೂ ಇಲ್ಲ. ತಾಯಿಗೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇದೆ. ಅಂಥ ಕಷ್ಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ವಿರುದ್ಧವಾಗಿ ಹೋರಾಡಿ ಬ್ರಿಟಿಷರನ್ನ ಸೆದೆ ಬಡಿದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ಲಕ್ಷ್ಮೀ ಮೇಡಮ್ ಅವರು ಇರ್ಬೋದು, ಮುರುಗೇಶ್ ಇರ್ಬೋದು, ಮತ್ತೆ ಯಾರು ಇರ್ಬೋದು, ಇವತ್ತಿನ ಆರ್ಗನೈಸೇಷನ್ದಲ್ಲಿ ನಾವು ಏನೋ ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅನ್ನೋ ಮಟ್ಟಿಗೆ ಅಥವಾ ಒಂದು ಮಂತ್ರಿ ಆಗಿದೆ ಅನ್ನೋ ಮಟ್ಟಿಗೆ ಆ ತಾಯಿಯನ್ನು ಹೋಲಿಸ್ಕೊಳ್ಳುವಂತ ಸರಿಯಲ್ಲ. ಇವತ್ತಿಗಾದ್ರೂ ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ತಾಯಿ ನಮ್ಮ ಕಿತ್ತೂರು ಚೆನ್ನಮ್ಮಾಜಿ ಅವರನ್ನ ಹೋಲಿಕೆ ಮಾಡ್ಕೋಬಾರ್ದು ಅನ್ನೋಂಥದ್ದನ್ನು ಹೇಳ್ತೇನೆ. ಇದು ಮೊದಲೇದ್ದು. ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರುವಂತದ್ದು ಮದುವೆ ಆದ ನಂತರ. ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಲಕ್ಷ್ಮೀ ಹೊಟ್ಟಿಹೊಳಿ ಅವ್ರದ್ದು, ಖಾನಾಪುರ ತಾಲೂಕಿನ ಹೊಟ್ಟಿಹೊಳಿ ಏನು ವಿಲೇಜ್ ಬರ್ತೈತೆ, ಅವ್ರ ಸರ್ನೇಮು ಬರ್ತದೆ. ಲಕ್ಷ್ಮೀ ಹೊಟ್ಟಿಹೊಳಿ ಅವರು ಪಂಚಮಸಾಲಿ ನನಗೆ ಗೊತ್ತಿರೋ ಮಟ್ಟಿಗೆ. ಯಾಕಂದ್ರೆ ಅವ್ರದ್ದು ಕಾಲೇಜಿನ ಸ್ಕೂಲದ ಸರ್ಟಿಫಿಕೇಟ್ ತೆಗೆದು ನೋಡಿದೆ, ಅಲ್ಲಿ ಬರೀ ಹಿಂದೂ ಲಿಂಗಾಯತ್ ಅಂತ ಅಷ್ಟೇ ಬರ್ಸಿದ್ದಾರೆ. ಅದಾದ್ಮೇಲೆ ಅವ್ರ ಮದುವೆ ಆಗಿರುವಂತದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ. ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಾಸ್ಟು? ಲಿಂಗಾಯತ್ ಬನಿಜ ಕಮ್ಯುನಿಟಿ. ಒಂದ್ಸಲ ಮದುವೆ ಆದ್ಮೇಲೆ ಗಂಡನ ಸರ್ನೇಮ್ ಬರ್ತದ, ಲಕ್ಷ್ಮೀ ಹೊಟ್ಟಿಹೊಳಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರು. ಅವಾಗ ಯಾರಿಗೆ ಮಕ್ಕಳಿಗೆ ಬರ್ಬೇಕಂತಂದ್ರೆ ಅವ್ರ ಕಮ್ಯುನಿಟಿ ಮತ್ತು ಸರ್ನೇಮ್ ಅದು ಆ ಗಂಡನ ಸರ್ನೇಮು ಗಂಡನ ಕಮ್ಯುನಿಟಿನೇ ಬರ್ತದೆ, ಎಲ್ಲರಿಗೂ ಗೊತ್ತಿರುವಂತದ್ದು. ಹಿಂಗಾಗಿ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದ್ಮೇಲೆ ಮೃಣಾಲ್ ಹೆಬ್ಬಾಳ್ಕರ್ ಸಹಿತ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಆಗ್ತದೆ. ಅವಾಗ ಅವ್ರ ಕಮ್ಯುನಿಟಿ ಯಾವ್ದು ಬಂತು? ವೀರಶೈವ ಲಿಂಗಾಯತ ಬನಿಜ ಕಮ್ಯುನಿಟಿ ಬಂತು. ಅದ್ರ ಸಲಾಗಿ ನಮ್ಮ ಮೇಲೆ ಹರಿತಾ ಇರುವಂತದ್ದು ಪಂಚಮಸಾಲಿ ರಕ್ತ ಅನ್ನುವಂಥದ್ದು ಅದು ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಅಂದ್ರೆ ಏನ್ ಹೇಳಿಕೊಂಡಿದ್ದಾರೆ, ಜಗದೀಶ್ ಶೆಟ್ಟರು ಬೇರೆ ಕಮ್ಯುನಿಟಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಇರ್ತಾ ಇರೋದ್ರಿಂದ ಆ ವೋಟ್ ಬ್ಯಾಂಕ್ ಅನ್ನ ತಮ್ಮ ವಶ ಮಾಡ್ಕೊಳ್ಳೋದ್ರ ಸಲುವಾಗಿ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರುವಂತವ್ರು ಯಾರಾದ್ರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ, ತಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಹೇಳಿ ವೋಟ್ ಕೇಳಿ, ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಮೋದಿಜಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು ಇಲ್ಲೇನು ಕೆಲಸ ಮಾಡಿದ್ದಾರೆ ಅವ್ರದ್ದು ನಾವು ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ನಾವು ವೋಟ್ ಕೇಳ್ತೀವಿ. ಅದನ್ನೆಲ್ಲ ಬಿಟ್ಟು ತಪ್ಪದಾರಿಗೆ ಮತದಾರನ ಹೇಳುವಂಥದ್ರ ಕಡೆ ಗಮನ ಹರಿಸಬಾರ್ದು. ನೀವು ಯಾವುದೇ ಕಾರಣಕ್ಕೂ ಸಹಿತ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು. ಇನ್ನೊಂದು ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಇವತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ನಾವು ನಮ್ಮ ಸರ್ಕಾರ ಇದ್ದಾಗ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ 2A ಬೇಕನ್ನುವಂತ ಹೋರಾಟವನ್ನ ಬಹಳ ದಿವಸಗಳಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಇನ್ನೊಂದಿಷ್ಟು ಕಾಂಗ್ರೆಸ್ಸಿನವರು ಮತ್ತು ಬಿಜೆಪಿ ಅವರು ಸೇರಿ 2A ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ, ಪಾದಯಾತ್ರೆಯನ್ನು ಮಾಡಿದ್ದೀವಿ. ಪಾದಯಾತ್ರೆಯನ್ನು ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಅಧಿವೇಶನ ನಡೀತಾ ಇತ್ತು ಬೆಳಗಾವದಲ್ಲಿ. ಅದರ ಎದುರುಗಡೆನೆ ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವರು ಮತ್ತು ಇನ್ನಿತರ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಕೂಡಿ ಒಂದು ಆ ಸಮಾರಂಭದಲ್ಲಿ ಏನು ಹೇಳಿದ್ರು, ಅವತ್ತು ನಾನು ಕೈಗಾರಿಕಾ ಸಚಿವನಾಗಿದ್ದೆ, ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಹೇಳಿರುವಂತದ್ದು, ಮುರುಗೇಶನ್ನ ನಿಮ್ಮ ಸರ್ಕಾರದಲ್ಲಿ ನೀವು 2A ಮಾಡಿಕೊಟ್ರೆ ನಾನು ಬೆಳಗಾವದಿಂದ ಕುಂದಾ ತಗೊಂಡ್ಬಂದು ನಿಮ್ಮ ಮನೆತನ ಬಂದು ನಿಮ್ಗೆ ಸನ್ಮಾನ ಮಾಡಿ ಬರ್ತೇನೆ. ಇನ್ನೊಂದ್ಸಲ ಹೇಳ್ತೇನೆ, ನೀವು 2A ಮಾಡಿಕೊಟ್ರೆ ಬೆಳಗಾವದಿಂದ ಕುಂದಾ ತಂದು ನಾವೆಲ್ಲ ಸಮಾಜದವ್ರು ಕರ್ಕೊಂಡ್ಬಂದು ಸನ್ಮಾನ ಮಾಡ್ತೇನೆ. ಒಂದ್ ವೇಳೆ ನಿಮ್ದು ಆಗದೆ ಇದ್ರೆ ಮುಂದಿನ ಸಲ ನಮ್ಮ ಸರ್ಕಾರ ಬಂದ್ರೆ ಕೇವಲ 3 ತಿಂಗಳಲ್ಲಿ ನಾ 2A ಮಾಡಿಕೊಡ್ತೇನೆ. ಅವಾಗ ನೀವು ಮುದೋಳದಿಂದ ಒಂದು ತೊಲಿ ಒಂದು ಬಂಗಾರದ ಬಳೆ ಅಂತಂದು ನನಗೆ ಸನ್ಮಾನ ಮಾಡಬೇಕು ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು.
ತಾವೇ ಎಲ್ಲರೂ ಇಲ್ಲಿರುವಂಥ ಪತ್ರಕರ್ತ ಮಿತ್ರರು ಇದನ್ನು ಭಾಳ ಹೈಲೈಟ್ ಮಾಡಿದ್ರೆ ತಮಗೆಲ್ಲರಿಗೂ ನೆನಪಿರುತ್ತೆ ನಾನು ಭಾವಿಸ್ತೇನೆ. ನಾನೊಂದು ಕೇಳ್ತೇನೆ, ಅವಾಗ ಹೇಳಿದೆ ನಾನು, ನಮ್ಮ ಕಡೆ 2A ಮಾಡ್ಲಿಕ್ಕೆ ಆಗಲಿಲ್ಲ, ನಾವು 2D ಮಾಡಿದ್ದೀವಿ. 2Dದಲ್ಲಿ ಯಾವುದೇ ಇದ್ದಂಥ ಸಮಾಜದವರಿಗೆ ಅನ್ಯಾಯ ಆಗಲಾರ್ದಂತೆ, ಅವ್ರ ಕಡೆ ಇರುವಂಥ ಪರ್ಸೆಂಟೇಜನ್ನು ಕಡಿಮೆ ಮಾಡಲಾರ್ದಂತೆ ನಾವು SC, ST, ಬಂಜಾರ ಮತ್ತು ಲಿಂಗಾಯತ ಸಮಾಜಕ್ಕೆ ನಾವು ಹೆಚ್ಚಿನ ಕೋಟಾಗಳನ್ನು ಮಾಡಿಕೊಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾವು 2A 2B ಇರೋದನ್ನ 2C 2D ಅನ್ನು ಮಾಡ್ಕೊಂಡು 2A 2B ಡಿಸ್ಟರ್ಬ್ ಆಗಲಾರ್ದೇ 2C ಮತ್ತು 2D ಮಾಡಿರುವಂಥದ್ದು ತಮ್ಗೆ ಗೊತ್ತಿದೆ. ನಾನು ಇವತ್ತು ಕೇಳ್ತಾ ಇರುವಂಥದ್ದು ಅಷ್ಟೇನೆ, ನೀವು 3 ತಿಂಗಳಲ್ಲಿ ನಾ 2A ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತು 3 ತಿಂಗಳೆಲ್ಲ 1 ವರ್ಷ ಆಯ್ತು, ಯಾಕೆ ಮಾಡಿಲ್ಲಮ್ಮ ನೀವು ನಿಜವಾಗಿನೂ ಸಹಿತ ಪಂಚಮಸಾಲಿ ಆಗಿದ್ರಂದ್ರೆ ನೀವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಿದ್ರಿ, ನಾವು 2A ಮಾಡಿಕೊಡ್ತೀನಿ ಅನ್ನುವಂಥ ಆ ಸಮಾಜಕ್ಕೆ ಒಂದು ಭರವಸೆಯನ್ನು ಕೊಟ್ಟು ಓಟ್ ಹಾಕ್ಸ್ಕೊಂಡು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಅದ್ರ ಸಲುವಾಗಿ ನಾವು 3 ತಿಂಗಳಾದ್ರೂ ಸಹಿತ ಮಾಡಿಕೊಡ್ಲಿಕ್ಕೆ ಆಗಿಲ್ಲ. 3 ತಿಂಗಳಲ್ಲಿ ಆಗಿಲ್ಲ, ಇವತ್ತು 1 ವರ್ಷ ಆದ್ರೂ ಆಗಿಲ್ಲ. ಅದ್ರ ಸಲುವಾಗಿ ಈ ಸಮಾಜಕ್ಕೆ ಕಳ್ಕಳಿದ್ರೆ ಇವತ್ತಿಂದ ಇವತ್ತನೇ ರಾಜೀನಾಮೆ ಕಳಿಸಿ 2A ಮಾಡಿಕೊಟ್ಟ ಮೇಲೆ ನೀವು ಮತ್ತೆ ಮಂತ್ರಿಗಳಾಗಿ ಮುಂದುವರಿರಿ. ನಾನು ಬರೀ ಒಂದು ಜೊತೆ ಬಂಗಾರದ ಬಳೆ ಅಲ್ಲ, 1 kg ಒಂದು ಬಂಗಾರದ ಬಳೆಗಳನ್ನ ಉಳಿದ ಆಭರಣಗಳನ್ನು ಮಾಡಿಸಿ 10,000 ಸಮಾಜದ ಬಂಧುಗಳನ್ನು ಕರೆಸಿ ನಿಮಗೆ ಬೆಳಗಾವದಲ್ಲಿ ಆಗಲಿ ಬೆಂಗಳೂರಲ್ಲಿ ಆಗಲಿ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಬಂದು ನಿಮಗೆ ಸನ್ಮಾನಗಳನ್ನು ಮಾಡಿ ಹೋಗ್ತೀವಿ. ಅವ್ರು ಪ್ರಾರಂಭ ಮಾಡಿದ್ರಿಂದ ಅದಕ್ಕೆ ನಾವು ಉತ್ತರ ಹೇಳ್ತಿದ್ದಾರೆ. ನಂದೇನು ಹೊಸದಿಲ್ಲ. ಇವತ್ತು ಕಳೆದ 1 ವಾರದಿಂದ ಅವರು ನನ್ನ ಮೈ ಮೇಲೆ ಹರಿತಾ ಇರುವಂಥದ್ದು ಪಂಚಮಸಾಲಿ ರಕ್ತ, ನಂದ ಬೇರೆ ಬೇರೆಗಳನ್ನು ಹೇಳ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಡೋದ್ರ ಸಲುವಾಗಿ ಜಗದೀಶ್ ಶೆಟ್ಟರ್ ಹೊರಗಿನವರು ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಕೊಡುವಂತದ್ರ ಸಲುವಾಗಿ ಇವತ್ತು ಪ್ರೆಸ್ ಮೀಟ್. ಇಲ್ಲ ನಮ್ಮವ್ರು ಯಾರು ಇಲ್ಲ. ನೋಡಿ, ಇಲ್ಲಿ 1 ನಿಮಿಷ ಕ್ಲಾರಿಫೈ ಮಾಡ್ತೀನಿ, ಅದಕ್ಕೇ ಕ್ಲಾರಿಫೈ ಮಾಡ್ತೀನಿ ಅವ್ರಿಗೆ ಸರ್. 1 ನಿಮಿಷ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿದೆ, ಅದಕ್ಕೆ ಉತ್ತರ ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಇಲ್ಲಿರುವಂತ ಲೋಕಲ್ದ ನಾಯಕರನ್ನ ಬೆಳೆಸಬೇಕು, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಬೇಡಿಕೆ ಐತೆ ಹೊರತು ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಅವ್ರು ಹೊರಗಿನವ್ರದವ್ರು ಅನ್ನೋಂಥದ್ದಲ್ಲ. ಪ್ರಥಮ ಅವಕಾಶ ನಮ್ಮ ಜಿಲ್ಲೆಯಲ್ಲಿ ಇರುವಂತವ್ರು ಕೊಡಿ. ಇಲ್ಲಾಂದ್ರೆ ಅವರು ಸೀನಿಯರ್ ಇದ್ದಾರೆ, ಎಲ್ಲ ಪಕ್ಷದಲ್ಲಿ 40 ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ್ಮೇಲೆ ಯಾರು ವಿರೋಧ ಮಾಡಿಲ್ಲ. ಎಲ್ಲರೂ ಒಟ್ಟಾಗಿ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಪ್ರಯತ್ನದಿಂದ, ಅವರ ಆಶೀರ್ವಾದದಿಂದ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಗೆ ಅವರು ಆಯ್ಕೆ ಆಗ್ತಾರೆ. ಸರ್, ನೀವು ಇನ್ನೊಂದ್ಸಲ ಅವ್ರದ್ದು ನೋಡಿ, ಅವ್ರಿಗೆ ಟಿಕೆಟ್ ಕೊಡಬೇಡ ಅಂತ ಹೇಳಿಲ್ಲ. ಜಿಲ್ಲೆಯಲ್ಲಿ ಯಾರಿಗಾದ್ರೂ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ, ಮೊದಲ ಆದ್ಯತೆ ಅವ್ರು ಹೇಳಿದ್ದು. ಇಲ್ಲ ಯಾರು ಅದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕಾಂಗ್ರೆಸ್ಸಿನ ಪ್ರಮುಖರು ಅದನ್ನ ಏನೇನು ಮಾಡಿ ಅದು ಬಿಜೆಪಿ ಅವ್ರ ಮೇಲೆ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಹೊರತು ಗೋಬ್ಯಾಕ್ ಅನ್ನುವಂಥದ್ದು ಯಾವುದೂ ಇಲ್ಲ. ಯಾರಿಗೆ ಕೊಪ್ಪಳ ಕೊಟ್ಟರೆ ಲಾಸ್ಟ್ ಟೈಮ್ ಒಂದೇ ಇತ್ತು. ಇಲ್ಲ ನೋಡಿ, ನಾನೊಂದು ಹೇಳ್ತೇನೆ ನೋಡಿ, ಇದು ವೀರಶೈವ ಲಿಂಗಾಯತ ಸಮಾಜಕ್ಕೆ ದೊಡ್ಡ ಸಮಾಜ. ನಮ್ಮಲ್ಲಿ ಟೋಟಲ್ 7 ಕೋಟಿ ಜನರಲ್ಲಿ 24% ವೀರಶೈವರಿದ್ದೀವಿ. ಆ ವೀರಶೈವರದಲ್ಲಿ 60% ವೀರಶೈವ ಲಿಂಗಾಯತ ಪಂಚಮಸಾಲಿ ಇದೆ. ಅದು ಸಲ ನಮ್ಮ ಬೇಡಿಕೆ ಏನಿದೆ, ಬರುವಂತ ದಿವಸದಲ್ಲಿ ನೀವು ಕನಿಷ್ಠ 3 ಸೀಟ್ ಆದ್ರೂ ಕೊಡಿ 28ರಲ್ಲಿ ಅನ್ನುವಂತ ಬೇಡಿಕೆ ಇದೆ. ಆದರೆ ಎಲ್ಲರಿಗೆ ಹಂಚುವಂತ ಸಂದರ್ಭದಲ್ಲಿ ಮೇಲೆ ನಮಗೆ ತಿಳಿಸುವಂತದ್ದು, ನಮ್ಮ ಕೂಗು ಡೆಲ್ಲಿ ಮಟ್ಟದಲ್ಲಿ ಮುಟ್ಟದೇ ಇರುವಂತದ್ರಲ್ಲಿ ಇವತ್ತು 1 ಸೀಟನ್ನು ಕೊಟ್ಟಿದ್ದಾರೆ. ಮೊದಲಿಂದ 1 ಸೀಟ್ ಇದ್ದೇ ಇದೆ ನಮ್ಮಲ್ಲಿ. ಇವತ್ತಾದ್ರೂ ಕಾಂಗ್ರೆಸ್ನವ್ರು 1 ಸೀಟ್ ಕೊಟ್ಟಿದ್ದಾರೆ. ಬಾಗಲಕೋಟ್ ಶಿವಾನಂದ ಪಾಟೀಲ್ ಅವರು ಸಂಯುಕ್ತ ಪಾಟೀಲ್ ಒಬ್ಬರೇ ಇದ್ದಾರೆ ಕಾಂಗ್ರೆಸ್ನಲ್ಲಿ. ನಮ್ಮಲ್ಲಿ 1 ಸೀಟ್ ಕೊಟ್ಟಿದ್ದಾರೆ. ನಾವು ಬರುವಂತ ದಿವಸದಲ್ಲಿ ನಾವು ವಿನಂತಿ ಮಾಡಿದೀವಿ, ಕನಿಷ್ಠ 3 ಸೀಟ್ ಆದ್ರೂ ಕೊಡಬೇಕು ಅನ್ನುವಂಥದ್ದನ್ನ ಅವರು ನಮ್ಮ ನಾಯಕರೆಲ್ಲರೂ ಒಪ್ಕೊಂಡಿದ್ದಾರೆ. ಹೌದು, ಈ ಸಮಾಜ ದೊಡ್ಡದಿದೆ, ಬರುವಂತ ದಿವಸದಲ್ಲಿ ಕನ್ಸಿಡರ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹಳ ಸಿಂಪಲ್ ಆಗಿದೆ. ಇಲ್ಲ ಕಾನೂನು ಸಲಹೆ ಅಲ್ಲ ಅದು. ಸರ್, ಗೊತ್ತಿರುವಂತ ವಿಷಯ ಇದೆ. ಇದ್ರಾಗ ನಾವೇನು ಗೊತ್ತಿದೆ.
ಸರ್ ನಾನು ಹೇಳ್ತಿರುವಂತದ್ದು ಇಷ್ಟೇನೆ. ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬಂದಿದೆ, ಅದ್ರ ನಮ್ಮ ಪ್ರಶ್ನೆ. ಅವ್ರೇನ್ ಪಂಚಮಸಾಲಿ ಹತ್ರ ಹೊಂಟಿದಾರಲ್ಲ, ಅದು ಕ್ಲಾರಿಫೈ ಮಾಡತ್ತೀನಿ ಇಷ್ಟೇನೆ. ಮತ್ತಿದೇನು ಹೌದು ಅದನ್ನೇ ಹೇಳ್ತಾ ಇರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ತವ್ರ ಮನೆ ಇರೋದಂದಿರುವಂತದ್ದು ವೀರಶೈವ ಲಿಂಗಾಯತ್ ಪಂಚಮಸಾಲಿ, ಅದನ್ನ ಒಪ್ಕೋತೀವಿ. ಅವ್ರ ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದ ಮೇಲೆ, ಅವ್ರ ಮಗು ಆದ್ಮೇಲೆ ಗಂಡನ ಕಮ್ಯುನಿಟಿ ಬರ್ತೈತೆ ನಮ್ ಕಡೆ ಎಲ್ಲ. ಮತ್ ಬೆಳಗಾವ ಹೆಂಗದ ಗೊತ್ತಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನನ್ಗಿಂತ ಹೆಚ್ಚು ಅನುಭವ ಇರುವಂತವ್ರು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅದೇ ಉದ್ದೇಶದಿಂದಾನೆ. ನಾನು ಹೇಳೋದ್ರಲ್ಲಿ ಬಹಳ ಸ್ಪಷ್ಟತೆ ಇದೆ. ಒಂದು ಕಮ್ಯುನಿಟಿ ವೈಸು, ಎರಡನೇದ್ದು ಅವ್ರ ಕಡೆ ಒಂದು ವರ್ಷ ಆದ್ರೂ 2A ಮಾಡಿ ಕೊಡಕ್ಕಾಗಿಲ್ಲ. ಆ 2A ಮಾಡಿಕೊಡುವವರಿಗೆ ಅವ್ರು ರಾಜೀನಾಮೆ ಕೊಡ್ಬೇಕು ಅನ್ನೋದು ನನ್ನ ಒತ್ತಾಯ ಇದೆ. ಧನ್ಯವಾದಗಳು ಸರ್. ಟಿಪಿ ಕಳಿಸ್ತೇನೆ, ನಿಮ್ಗೆ ಟಿಪಿ ಕೊಡ್ತೀನಿ. 10 ಜಿಲ್ಲೆಗೆ ಹೋಗ್ತಾ ಇದೆ. ಸರ್ ಒಂದ್ ನಿಮಿಷ, ನಾನು ಹೇಳ್ತಾ ಇರುವಂತದ್ದು, ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಜಾತಿಯನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡ್ತಾ ಇಲ್ಲ. ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನ ಪದೇ ಹೇಳ್ತಾ ಇರೋದ್ರಿಂದ ಅದು ಕ್ಲಾರಿಫಿಕೇಶನ್ ಮಾತ್ರ, ಸ್ಪಷ್ಟೀಕರಣ ಮಾತ್ರ ಕೊಡ್ತಾ ಇದ್ದೀವಿ. ನಮ್ಮ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಹಿಡಿದು ಡೆಲ್ಲಿವರೆಗೆ ಎಲ್ಲಾ ರಾಜ್ಯದಲ್ಲಿಯೂ ಸಹಿತ ನಾವು ಜಾತ್ಯತೀತವಾಗಿರುವಂತ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿರುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅವ್ರು ಹೇಳಿರುವಂತ ಕನ್ಫ್ಯೂಸ್ ಮಾಡಿರುವಂತದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಅಷ್ಟೇ. ಈಗೂ ಬೇರೆ ಸಮಾಜದ ಫಂಕ್ಷನ್ ಬಂತು, ಸಾರ್ವಜನಿಕ ಅಕ್ಕಪಕ್ಕದ ಕೂಡಬಾರ್ದೈತೆ. ಇವತ್ತು ರಾಜಕಾರಣ ಇದೆ. ಹೌದೌದು, ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕರ್ಕೊಂಡು ಸರ್, ನೀವು ಬಂದ್ರೆ ನಿಮ್ಗೆ ಕರ್ಕೊಂಡು ಮಾಡ್ತೀವಿ. ಯಾವ್ದು ನಾವು ಪಂಚಮಸಾಲಿ ಅಲ್ಲದ ಇದ್ದಂತ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಅವ್ರನ್ನೂ ಕರ್ಕೊಂಡು ಹೋರಾಟ ಮಾಡ್ತೀವಿ. ನಾವ್ ಇವತ್ತಿನ ಪಾದಯಾತ್ರೆ ಮಾಡೋ ಬೇರೆ ಸಮಾಜದವರು ಬಂದಿದ್ದಾರೆ. ಇಬ್ರು ಒಪ್ಕೋತಾ ಇಲ್ಲ, ನೀವು ಕೇಳ್ರಿ. ಹೌದು, ಯಾರು ಈ ಸಮಾಜವನ್ನ ಅಪ್ಕೊಂಡು ಯಾರು ಮುಂದೆ ಬರ್ತಾರೆ? ಇಲ್ಲ ನೀವು ಬಹಳ ಸ್ಪಷ್ಟತೆ ಇದೆ ಇದರಲ್ಲಿ. ಅವ್ರಿಗೆ ಗೊತ್ತಿಲ್ಲ ಇದು. ಅವ್ರಿಗೆ ನಾನೇನು ಡಿಟೇಲ್ ಆಗಿ ಹೇಳಿದೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದ್ರೆ ಅವ್ರು ಒಪ್ಕೋತಾರೆ. ನನಗೂ ಗೊತ್ತಿಲ್ಲ ಮೊದಲು. ನಿಮ್ಮಿಂದ ಮುಟ್ತದಲ್ಲ ಈಗ. ಅಲ್ಲ, ನಾನು ಸರ್ ಈಗ ಸರ್ ಒಂದ್ ನಿಮಿಷ ಕೇಳಿ. ನಾನು ಅವ್ರು ಹೋರಾಟ ಮಾಡೋ ಸಂದರ್ಭದಲ್ಲಿ ಇಷ್ಟು ಡಿಟೇಲ್ ಗೊತ್ತಿರ್ಲಿಲ್ಲ. ರವೀಂದ್ರ ಹೊಟ್ಟಿಹೊಳಿ ಅವ್ರು ಯಾವ ಕಾಸ್ಟ್ ಅನ್ನೋ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದ್ರ ಸಲುವಾಗಿ ಎಲ್ಲರೂ ವೇದಿಕೆ ಮೇಲೆ ಬಂದಾಗ ನಾವು ಎಲ್ಲರೂ ಒಪ್ಪೋದು ಮಾಡ್ಕೋಬೇಕಾಗ್ತದೆ. 3.5% ಇಂದ 7% ಮಾಡುವಾಗ ನಾವು ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ. ಹೌದು, ಕರೆ ಅದಕ್ಕೆ ದಾನಿಲತ್ತ ಸ್ಪಷ್ಟೀಕರಣ ಕೊಡತ್ತೇನೆ. ಅವರು ಬಂದು ಸ್ಪಷ್ಟೀಕರಣ ಕೊಡ್ಲಿ. ಹೌದು, ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಅದಕ್ಕೆ ಹತಾಶೆ ಕೊಡ್ತಾ ಇದ್ದೇನೆ. ದಾಖಲೆ ಅವ್ರು ಸ್ಕೂಲ್ದಲ್ಲಿ ನೋಡಿದ್ವಿ. ಅದು ಬರೀ ವೀರಶೈವ ಲಿಂಗಾಯತ ಅಷ್ಟೇ ಇದೆ, ಎಲ್ಲಿ ಪಂಚಮಸಾಲಿ ಅನ್ನೋದಿಲ್ಲ. ನೋಡಿ, ಅವ್ರು ಪಂಚಮಸಾಲಿ ಆಗಿದ್ರೆ ಪಂಚಮಸಾಲಿ ಮತಗಳು ಅವ್ರು ಬರ್ತಾರೆ. ಈ ವಿಷಯಗಳನ್ನ ಯಾರಿಗೆ ವಿಷಯ ಗೊತ್ತಿಲ್ಲ ಅನ್ನೋ ಅವ್ರು ಮುಡ್ಸೋಂತ ಕೆಲಸ ಮಾಡ್ತಾ ಇದೀವಿ. ಸರ್ ಗೊತ್ತಿರಲಿಲ್ಲ ಸರ್ ಅದು. ಇವರು ಮತ್ತೊಬ್ರಿಗೆ ಅವಕಾಶ ಮಾಡ್ಕೊಂಡು ಅದನ್ನೇ ರಿಪೀಟ್ ಮಾಡ್ತೀನಿ. ನೋಡಿ, ಎಲ್ಲರೂ ಒಂದ್ಸಲ ವೇದಿಕೆ ಮೇಲೆ ಇದ್ದಾಗ ಎಲ್ಲರದು ಡಿಟೇಲ್ ಆಗಿ ಗೊತ್ತಿರುವುದಿಲ್ಲ. ನಾವು ಗೊತ್ತಾದಾಗ ನಾ ಹೇಳ್ಬೇಕಲ್ಲ. ಅದರಲ್ಲಿ ಸ್ವಲ್ಪ ನೋಡೋಣ. ನೀವು ಯಾವ ರೀತಿ ಹೈಲೈಟ್ ಮಾಡ್ತೀರಿ ಅದ್ರ ಮೇಲೆ. ಯಾರು? ಹೌದು, ನಾವು ಮಾಡಿದೀವಿ. ಅದನ್ನೇ ಹೇಳ್ತಿದ್ದೀನಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲಿ
2A 2Bಗೆ ಡಿಸ್ಟರ್ಬ್ ಮಾಡ್ಲಾರ್ದೇನೆ ಹೊಸದ ಅವನ್ನ ಕೇಳ್ಕೊತಾನೆ ಇದ್ದೀನಿ. ಅಮ್ಮ 3 ತಿಂಗಳಾಗೋ ತನಕ ವೇಟ್ ಮಾಡಿದೀವಿ. ಅವ್ರು 3 ತಿಂಗಳ ಸಮಯ ಕೊಟ್ಟಿದ್ರು ನಮಗೆ. ಹೊಸ ಸರ್ಕಾರ ಬಂದ ಮೇಲೆ 3 ತಿಂಗಳೊಳಗಾಗಿನೇ ನಾವು 2A ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅಲ್ಲಿ ತನಕ 3 ತಿಂಗಳು ವೇಟ್ ಮಾಡಿದೀವಿ, 6 ತಿಂಗಳು ವೇಟ್ ಮಾಡಿದೀವಿ. 6 ತಿಂಗಳು ಆದ ನಂತರ ಇದು 3ನೇ ಸಲ ರಿಪೀಟ್ ಮಾಡ್ತಾ ಇರುವಂತದ್ದು ಅವ್ರಿಗೆ. ತಾಯಿ ನೀವು ಈಗಾಗಲೇ 2A ಮಾಡಿಕೊಡ್ತೇನೆ ಅಂದಿದ್ರಿ, ಸಮಯ ಹೋಗ್ತಾ ಇದೆ, ಎಲ್ಲಿ ಧ್ವನಿ ಎತ್ತಾ ಇಲ್ಲ. ಕ್ಯಾಬಿನೆಟ್ದಲ್ಲಾಗ್ಲಿ, ಸಾರ್ವಜನಿಕ ಸಮಾರಂಭದಲ್ಲಾಗ್ಲಿ, ಮೀಡಿಯಾಗಳ ಮುಂದಾಗ್ಲಿ ಇವತ್ತಿನವರೆಗೂ ನೀವು ಧ್ವನಿ ಎತ್ತಿಲ್ಲ. ಅದ್ರ ಸಲುವಾಗಿ ಸಾಧ್ಯವಾದಷ್ಟು ಬೇಗನೆ ಅದನ್ನು ಮಾಡಿಸ್ಕೊಡಕ್ಕೆ ನಿಮ್ಮ ಕೈಲಿ ಆಗಿಲ್ಲ. ಇವತ್ತು ರಾಜೀನಾಮೆ ಕೊಡಿ. 2A ಮಾಡಿಕೊಟ್ಟ ತಕ್ಷಣನೇ ನಾವೆಲ್ಲರೂ ಕೂಡ ಹೋಗಿ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಹೇಳಿ ಇದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ. ಒಂದಿಲ್ಲ, ಒಂದ್ ನಿಮಿಷ. ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರು ತವ್ರ ಮನಿ ಪಂಚಮಸಾಲಿ, ಈಗ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಅನ್ನೋಂತ ನನ್ನ ವಾದ. ಈಗ ಅವ್ರೇನ್ ಹೇಳ್ತಿರ್ತಾರೆ, ಹೌದು ಅವಾಗ ಏನು ಇವತ್ತು ಹೇಳ್ತೇನೆ, ಅದಕ್ಕೆ ಬದ್ಧವಾಗಿದ್ದೇನೆ. ಇಲ್ಲ ಅವಾಗ ಅವರು ತಮ್ಮ ಸ್ವಂತಕ್ಕಿದ್ದಾಗ ನಾವು ಒಪ್ಕೊಂಡಿವಿ. ಈಗ ಅವ್ರ ಮಗಂದು ಎಲೆಕ್ಷನ್ ಇದೆ, ಮಗಂದು ಸಹಿತ ಪಂಚಮಸಾಲಿ ತಿಳಿಸಲ ಅದು ಅಲ್ಲ ಅನ್ನೋಂತ ನಾನು ಹೇಳ್ತಾ ಇದ್ದೇನೆ. ಅವ್ರ ಅಡ್ರೆಸ್ನೇ ಹೊಟ್ಟೆ ಹೇಳಿ ಅವ್ರು ಆಗುದಿಲ್ಲ ಅನ್ನುವಂಥದ್ದು ಅವತ್ತಿಂದ ಓದಿವಿ. ಇಲ್ಲ ಒಪ್ಕೊಂಡಿಲ್ಲ, ನಾವು ಅವತ್ತು ಒಪ್ಕೊಂಡಿಲ್ಲ, ಇವತ್ತು ಒಪ್ಕೊಂಡಿಲ್ಲ ಸರ್. ನಾವು ಅವತ್ತೂ ಒಪ್ಕೊಂಡಿಲ್ಲ. ಮತ್ತೆ ಅವ್ರು ಯಾವತ್ತೂ ಸಹಿತ ಇತ್ತಿತ್ತಲಾಗಿ ಅವ್ರ ಸಮಾಜ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಸಮಾಜದಲ್ಲಿ ಹೋರಾಟ ಪ್ರಾರಂಭ ಆಗಿರುವಂತದ್ದು 25 ವರ್ಷದಿಂದ, ಈಗ 3-4 ವರ್ಷದಿಂದ ಕಾಣಿಸ್ಕೊತಾ ಇದ್ದಾರೆ ಅವರು. ಬಿಜೆಪಿ ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್, ಪಾಲಿಕೆ ಸದಸ್ಯ ಹನುಮಂತ ಕೊಂಗಾಲಿ, ಬಿಜೆಪಿ ಮುಖಂಡರು ಆದ ಎಂಪಿ ಜಿಯಲ್ಲಿ ಸೇರಿ ಮಾಹಿತಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.